ಮಹಿಳೆ ಎಂದರೆ ಅಡುಗೆ ಮನೆಗೆ ಮಾತ್ರ ಸೀಮಿತ ಎಂಬ ಕಾಲ ಎಂದೋ ಮರೆಯಾಗಿದೆ. ಇನ್ನು ಪುರುಷರಿಗಿಂತ ಕಡಿಮೆ ಏನಿಲ್ಲ ಎಂಬಂತೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಹಿಳೆಯರದ್ದೇ ಮೇಲುಗೈ ಸಾಧನೆಯಾಗಿದೆ. ಇದೇ ಮಾರ್ಗದಲ್ಲಿ ಇಲ್ಲೊಬ್ಬ ಮಹಿಳೆ ಪೌರಾಣಿಕ ನಾಟಕದ ಸಂಗೀತ ನಿರ್ದೇಶಕರಾಗಿದ್ದು ಬೆಳ್ಳಿ ಕಿರೀಟ ಪುರಸ್ಕೃತರಾಗಿರುವುದು ವಿಶೇಷ ಸಂಗತಿ. ಚನ್ನರಾಯಪಟ್ಟಣ ತಾಲೂಕು ನೇರಲಕೆರೆ ಗ್ರಾಮದ ಸವಿತಾ ಕುಮಾರ್ ಎಂಬ ಮಹಿಳೆ ಪೌರಾಣಿಕ ನಾಟಕದ ಸಂಗೀತ ನಿರ್ದೇಶಕಿಯಾಗಿ ಗ್ರಾಮೀಣ ಸೊಗಡಿನ ಕಲೆ ಉಳಿಸುವಲ್ಲಿ ಶ್ರಮಿಸುತ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಹಬ್ಬ ಹರಿದಿನಗಳಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನ ಸಾಮಾನ್ಯವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ನಾಟಕ, ಯಕ್ಷಗಾನ, ಕೋಲಾಟ ಸೇರಿದಂತೆ ಗ್ರಾಮೀಣ ಸೊಗಡು ಕ್ಷೀಣಿಸುತ್ತಿದೆ. ಇಂತಹ ಸಮಯದಲ್ಲಿ ಮಹಿಳೆಯೊಬ್ಬರು ಪೌರಾಣಿಕ ನಾಟಕದ ಸಂಗೀತ ನಿರ್ದೇಶಕರಾಗಿ ಗ್ರಾಮೀಣ ಸೊಗಡನ್ನು ಉಳಿಸಿ ಬೆಳೆಸುತ್ತಿರುವುದು ವಿಶೇಷವಾಗಿದೆ. ನೇರಲಕೆರೆ ಗ್ರಾಮದ ಸವಿತಾ ವೃತ್ತಿಯಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿದ್ದು, ಸಂಘ ಹಾಗೂ ಮನೆಯ ಜವಾಬ್ದಾರಿಯ ಜೊತೆಗೆ ಕಲೆಯಲ್ಲಿಯೂ ಸೈ ಎನಿಸಿಕೊಂಡಿದ್ದಾರೆ. ಶೈಕ್ಷಣಿಕ ಜೀವನದಲ್ಲಿ ಶಾಲಾ ಕಾರ್ಯಕ್ರಮದ ವೇಳೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದು, ಮದುವೆಯಾದ ನಂತರವೂ ಪೌರಾಣಿಕ ನಾಟಕಗಳಲ್ಲಿ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ಳುತ್ತಿದ್ದರು. ಆದರೆ ಪೌರಾಣಿಕ ನಾಟಕಗಳನ್ನು ಕಲಿಸುವ ಹಾಗೂ ಪ್ರದರ್ಶನ ನೀಡುವ ಆಸಕ್ತಿ ಹೊಂದಿದ ಇವರು ಕಳೆದ 15 ವರ್ಷಗಳಿಂದ ಸ್ವತಃ ಸಂಗೀತ ನಿರ್ದೇಶಕರಾಗಿ ಪೌರಾಣಿಕ ನಾಟಕಗಳ ಕಡೆ ಮುಖ ಮಾಡಿದ್ದು ಇಂದಿಗೂ ಹಿಂದಿರುಗಿ ನೋಡಿಲ್ಲ. ಮೊದಲು ನಾನು 2014 ನಾಟಕ ಮಾಡಿಸಿದಾಗ ಕುರುಕ್ಷೇತ್ರ ಬೆಳ್ಳಿ ಕಿರೀಟನ ಕೊಟ್ಟಿದ್ರು. ಮತ್ತು ಈಗ 77ನೇ ಗಣರಾಜ್ಯೋತ್ಸವದಲ್ಲಿ ನಮ್ಮ ಮೈಸೂರು ಹಾಸನ ಸ್ಟೇಡಿಯಂ ಹತ್ರ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಚನ್ನರಾಯಪಟ್ಟಣದಲ್ಲಿ ಗಣರಾಜ್ಯೋತ್ಸವ ತಾಲೂಕು ಮಟ್ಟದ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದರು. ಇನ್ನು ಸಂಘಗಳಿಂದ ಕರುನಾಡು ಕಲಾರತ್ನ, ಸಾಧಕರ ರತ್ನ, ಕಿತ್ತೂರಾಣಿ ಚೆನ್ನಮ್ಮ ಇತರ ಬಿರುದುಗಳನ್ನು ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಪೌರಾಣಿಕ ನಾಟಕಗಳನ್ನು ಕಲಿಸಿ ಪ್ರದರ್ಶನ ನೀಡಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇತ್ತೀಚೆಗೆ ಚನ್ನರಾಯಪಟ್ಟಣದಲ್ಲಿ ಮಹಿಳೆಯರ ತಂಡವೊಂದಕ್ಕೆ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕ ಕಲಿಸಿ ಪ್ರದರ್ಶನ ನೀಡಿ ನಿರೀಕ್ಷೆಗೆ ಮೀರಿದ ಯಶಸ್ಸು ಕಂಡಿದ್ದಾರೆ. ನೇರಲಕೆರೆ ಗ್ರಾಮದಲ್ಲಿ ಫೆಬ್ರವರಿ 9ರಂದು ಸೋಮವಾರ ರಾತ್ರಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದೆ. ಇನ್ನು ಉಳ್ಳಾವಳ್ಳಿ ಗ್ರಾಮದಲ್ಲಿ ಮಾರ್ಚ್ 15ರಂದು ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಸವಿತಾ ತಿಳಿಸಿದ್ದಾರೆ. ಇವರ ಸಹಾಯಕ್ಕೆ ಪತಿ ಕುಮಾರ್ ಅವರು ಸದಾ ಹಿಂದೆ ನಿಂತಿರುವುದು ವಿಶೇಷ. ಕಲೆಯೇ ನನ್ನ ಜೀವನ, ನನ್ನ ದುಡಿಮೆ ಏನೇ ಇರಲಿ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಶ್ರಮಿಸುತ್ತೇನೆ. ನಾನು ದುಡಿಮೆಯ ಆಸೆಯಿಂದ ಈ ಕ್ಷೇತ್ರಕ್ಕೆ ಬಂದವಳಲ್ಲ. ಗ್ರಾಮೀಣ ಸೊಗಡು, ಕಲೆ ಉಳಿಯಬೇಕು, ಮುಂದಿನ ಪೀಳಿಗೆಗೂ ಬೀಜವಾಗಿ ಬಿತ್ತಬೇಕು ಎಂಬುದೇ ನನ್ನ ಬಯಕೆ ಎಂದು ಸಂಗೀತ ನಿರ್ದೇಶಕಿ ಸವಿತಾ ಕುಮಾರ್ ತಿಳಿಸಿದ್ದಾರೆ. ತವ್ರ ಮನೆ ಬ್ಯಾಡ್ರಳ್ಳಿ, ತಂದೆ ಹೆಸರು ಬೆಟ್ಟಗೌಡ, ತಾಯಿ ಹೆಸರು ಸಾಕಮ್ಮ. ನಾವು 4 ಸರಿ ಹೆಣ್ಮಕ್ಳು, ಒಬ್ಬ ಗಂಡು ಮಗ, ನಮ್ಮ ಅಣ್ಣ ಇದ್ದಾರೆ. ನಾನು ಅಲ್ಲಿ ತವ್ರ ಮನೇಲಿದ್ದಾಗಲೇ ಹಿಂದಿ BEd ಮಾಡಿ ಕಾನ್ವೆಂಟಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ. ಇಲ್ಲಿ ಮದುವೆಯಾಗಿ ಬಂದಮೇಲೆ ಕರೆಸ್ಪಾಂಡೆನ್ಸಲ್ಲಿ BA ಮತ್ತು MA ಎಲ್ಲ ಮಾಡ್ಕೊಂಡು ಒಂದು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಸಿಸ್ಟೆಂಟಾಗಿ ಸೇರ್ಕೊಂಡೆ. ಆಮೇಲೆ 10 ವರ್ಷ ಆದಮೇಲೆ ಕಾರ್ಯದರ್ಶಿಯಾಗಿ ಪ್ರಮೋಷನ್ ಆಯಿತು. ನಾನು ಅಲ್ಲಿಂದ ಮಾಸ್ಟರ್ಗಳನ್ನ ಮನೆಗೆ ಕರ್ಕೊಬಂದು ಸಂಗೀತ ಅಂದರೆ ಫಸ್ಟ್ ನಾವು ರಂಗಸೌರಭ, ಯೋಜನೆ ಮೇಳ ಅಲ್ಲೆಲ್ಲ ಜನಪದ ಗೀತೆ, ಭಾವಗೀತೆ, ರಂಗಗೀತೆ ಆಡ್ಕೊಂಡಿರ್ತಿದ್ವಿ. ಆಮೇಲೆ ಮಾಸ್ಟರ್ ಕರ್ಕೊಬಂದು ಮನೆ ಹತ್ರನೇ ಸಂಗೀತನ ಅಭ್ಯಾಸ ಮಾಡಿ ಇಲ್ಲಿಗೆ ಕುರುಕ್ಷೇತ್ರ ಒಂದು 52 ಮತ್ತು ರಾಜ ಸತ್ಯವೃತ್ತ ಅದು ಸುಮಾರು ಜಾಸ್ತಿ ಆಗಿದೆ. ಒಂದು 50 ಆಗಿರುತ್ತೆ. ರಾಮಾಯಣನ ಮತ್ತು ಈಗ ಲೇಡೀಸ್ಗೆ ಚಂದ್ರಪಟ್ಟಣದಲ್ಲಿ ಮಾಡಿಸಿದ್ದೆ ಮಾರ್ಚ್ 2ನೇ ತಾರೀಕಲ್ಲಿ. ಮತ್ತು ಸುತ್ತೂರು ಹತ್ರ ಕಾರ್ಯದಲ್ಲಿ ಒಂದು ಕುರುಕ್ಷೇತ್ರ ನಾಟಕ ಮಾಡಿದ್ದೆ. ಮತ್ತು ಈ ಮೈಸೂರಲ್ಲಿ ಕಲಾಭವನದಲ್ಲಿ ಮಾಡಿಸಿದೆ ಲೇಡೀಸ್ಗೆ. ಮೈಸೂರಲ್ಲಿ ಗಂಡಸರುಗಳ ನಾಟಕನೂ ಕೂಡ ಒಂದು 3 ಆಗಿದೆ. ಹಾಸನದಲ್ಲಿ ಕಲಾಭವನದಲ್ಲಿ ಆಗಿದೆ. ಸುತ್ತಮುತ್ತ ಹಳ್ಳಿಗೆಲ್ಲ ನಾಟಕನ ಮಾಡಿಸಿ SL ಭೈರಪ್ಪರ ಸ್ಮರಣಾರ್ಥವಾಗಿ ಅಲ್ಲೊಂದು ಆಡಿಸಿದ್ದೀವಿ. ಈಗ ಉಳ್ಳವಳ್ಳಿ ನಡೀತಾ ಇದೆ, ಅದು ಮಾರ್ಚ್ 15ಕ್ಕೆ ನಾಟಕ. ನೇರಲಕೆರೆಯಲ್ಲಿ ಮುಂದಿನ 9 ತಾರೀಕಿಗೆ ಸೋಮವಾರ ಬರುತ್ತೆ, ಅವತ್ತು ನಾಟಕ ಕುರುಕ್ಷೇತ್ರ ನಾಟಕ ಇದೆ. ಸಂಗೀತದಲ್ಲಿ ನಾವು ಸಂಗೀತನ ಬೆಳೆಸಬೇಕು, ಏನೋ ಒಂದು ಕಲೆ ಚಿಕ್ಕದ್ರಿಂದ ಬಂದಿದ್ದೀವಿ ಅಂತೇಳಿ ಅದನ್ನು ಉಳಿಸ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಕೂಡ ಗ್ರಾಮಸ್ಥರು ಕೂಡ ಸಹಕಾರ ಮಾಡ್ತಾವ್ರೆ. ಎಲ್ಲ ಜನಗಳು ಕೂಡ ಒಂದು ಮಹಿಳೆಗೆ ಕ್ಷೇತ್ರದಲ್ಲಿ ಇಲ್ಲಿ ಇಲ್ಲ ಅಂದ್ಕೊಂಡಿದ್ದೀನಿ. ಮಹಿಳೆಯರು ಡೈರೆಕ್ಷನ್ ಮಾಡೋವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕೆ ಈಗ ನಾವು ಒಬ್ಬರೇ ನಾಟಕ ನಿರ್ದೇಶನ ಮಾಡ್ತಿರೋದು.
ಪಂಚಮುಖ ವಂದಿತ ದೇವ